ಇವತ್ತು ಈ ಭೇಟಿ ಆಯಿತು. ನಿನ್ನೆ ಪ್ರಧಾನಮಂತ್ರಿಗಳು ಸೋಮನಾಥ ದೇವಸ್ಥಾನದಲ್ಲಿದ್ದರು. ಸೋಮನಾಥ ಸ್ವಾಭಿಮಾನ ಪರ್ವ ನಡೀತಾ ಇದೆ. ಸೋಮನಾಥದ ಮೇಲೆ ಘಜ್ನಿ ನಡೆಸಿದ ದಾಳಿಗೆ 1000 ವರ್ಷ. ಈಗ 1000 ವರ್ಷ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಸೋಮನಾಥ ದೇವಸ್ಥಾನ ಮರು ನಿರ್ಮಾಣ ಆಗಿ 75 ವರ್ಷಗಳು ತುಂಬಿದವು. ಸೋಮನಾಥ ಸ್ವಾಭಿಮಾನ ಪರ್ವ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಿದ್ರು. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಾತು ಇದೆ. ಇದರ ಬಗ್ಗೆ ಫಸ್ಟ್ ಮೋದಿ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. समय चक्र है कि सोमनाथ को ध्वस्त करने की मंशा लेकर आए मजहबी आतताई आज इतिहास के कुछ पन्नों में सिमट कर रह गए और सोमनाथ मंदिर उसी विशाल समंदर के किनारे गगनचुंबी धर्म ध्वजा को थामे खड़ा है. ये समय चक्र है कि सोमनाथ को ध्वस्त करने की. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದು. ಸೋಮನಾಥ ದೇವಸ್ಥಾನದಲ್ಲಿ ಪೂಜೆ ಆಯಿತು, ರೋಡ್ ಶೋ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ವಿಷಯ ಪ್ರಸ್ತಾಪಿಸ್ತಾರೆ. ದೇವರು ನಿಮ್ಮ ಕೆಲಸಗಳಿಂದ ಪ್ರಸನ್ನನಾಗ್ತಾನೆ ಹೊರತು ಗುಡಿಗೆ ಹೋಗಿ ಗಂಟೆ ಬಾರಿಸಿದ್ರೆ ದೇವರು ಪ್ರಸನ್ನ ಆಗ್ತಾನ? ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಶ್ನೆ ಇದು. ಜೊತೆಗೆ ಜಿ ರಾಮ್ಜಿ ಸ್ಕೀಮನ್ನು ಅದರ ಬಗ್ಗೆನೂ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ರೈತರ ಕಾನೂನು, ಕೆಟ್ಟ ಕಾನೂನುಗಳು ತಂದರು. 700 ಜನ ಸತ್ತ ಮೇಲೆ ಮೋದಿ ಎಚ್ಚರಾಗಿ ಈಗ ಅದು ವಾಪಸ್ ತಗೊಂಡು. ಇದೇ ಪರಿಸ್ಥಿತಿ ಮನ್ರೇಗಾ ಕಾನೂನಿಗೂ ಬರ್ತದೆ. ಅದಕ್ಕಾಗಿ ನಾನು ಹೇಳ್ತೇನೆ, ಮೋದಿ ಅವರೇ ಬೇಗನೆ ಈ ಕಾನೂನು ವಾಪಸ್ ತಗೊಳ್ಳಿ. ಈ ಮೋದಿ ಸರ್ಕಾರ ಬಂದ ಮೇಲೆ ಮೋದಿ ಅವರು ಏನ್ ಮಾಡಿದ್ರು, ಎಲ್ಲ ಹಳೆ ಗುಡಿ ಗುಂಡಾರಗಳಿಗೆ ಅಡ್ಡಾಡ್ತಾರೆ. ಒಂದ್ ಕಡೆ ಹೋಗಿ ಗಂಟಿ ಬಾರಿಸ್ತಾನೆ, ಒಂದ್ ಕಡೆ ಹೋಗಿ ಗುಡಿಕೆ ಬಾರಿಸ್ತಾರೆ, ಅದು ಬಾರಿಸ್ತಾರೆ. ಅದರಿಂದ ದೇವರ ಪ್ರಸನ್ನ ಅಂತಾರ. ಎಲ್ಲಿವರೆಗೆ ನೀವು ಒಕ್ಕಟ್ಟಾಗಿ ಈ ಜನರಿಗೆ ಬುದ್ಧಿ ಕಲಿಸಂಗಿಲ್ಲ, ಅಲ್ಲಿವರೆಗೆ ಎಲ್ಲ ಕಾನೂನುಗಳು ದೇಶದ ಸಂವಿಧಾನವನ್ನು ಹೋಗ್ಬಿಡ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಸೋಮನಾಥ್ ಮಂದಿರಿಗೆ 1000 ವರ್ಷ ಆಯ್ತು. ಈಗ 500 ವರ್ಷಕ್ಕೆ ಯಾಕೆ ಬಂದಿಲ್ಲ ಬಂದಿಲ್ಲ, ಇತ್ತೀಚೆಗೆ ಯಾಕೆ ಬಂದಿಲ್ಲ. ಈಗ ಯಾಕಂದ್ರೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅದು ಆಸಾಮ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಈ ಚುನಾವಣೆಗಳಿಗೆ ಒಂದು ಮಹತ್ವ ಕೊಟ್ಟು ಜನರ ಮನಸ್ಸನ್ನು ಮನಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. 2 ನಿಮಿಷ ಹೇಳ್ಬಿಡ್ತೀನಿ. ಸೋಮನಾಥ ದೇವಸ್ಥಾನಕ್ಕೆ ಈಗ ಯಾಕೆ ನೆನಪಾಯಿತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ತಾರೆ. ಅಸ್ಸಾಮು, ಪಶ್ಚಿಮ ಬಂಗಾಳ 5 ಸ್ಟೇಟ್ ಎಲೆಕ್ಷನ್ ಸಲುವಾಗಿ ಹೋಗಿದ್ದೆವರು ಅಂತ. ಕುಡ್ ಬಿ ದೇವಸ್ಥಾನಕ್ಕೆ ಹೋಗಿ, ಸೋಮನಾಥ ದೇವಸ್ಥಾನಕ್ಕೆ ಹೋಗಿ ಇಂಥದ್ದೊಂದು ಅದ್ದೂರಿ ಪೂಜೆ ಮಾಡಿ ಒಂದು ರೋಡ್ ಶೋ ಮಾಡುವ ಮೂಲಕ ಯಾವ ಪೊಲಿಟಿಕಲ್ ಮೆಸೇಜಿಂಗ್ ಬಿ ಜೆ ಪಿಯವರು ಕೊಡೋದಕ್ಕೆ ಬಯಸ್ತಾರೋ, ಯಾವ ವರ್ಗದ ಮತದಾರರನ್ನು ಅವರು ತಲುಪುವುದಕ್ಕೆ ಬಯಸ್ತಾರೋ, ಇದನ್ನು ವಿರೋಧಿಸುವ ಮೂಲಕ ಕಾಂಗ್ರೆಸ್ ಯಾವ ವರ್ಗದ ಮತದಾರರನ್ನು ತಲುಪಿಸೋದಕ್ಕೆ ಪ್ರಯತ್ನಿಸುತ್ತೋ ಅದೆಲ್ಲ ಅವರವ್ರಿಗೆ ಬಿಡೋಣ. ಸಾಮಾನ್ಯ ಭಾರತೀಯರಾಗಿ ಇದನ್ನು ನಾವು ಹೆಂಗೆ ನೋಡಬೇಕು? 1000 ವರ್ಷಗಳ ಹಿಂದೆ, ಈಗಿನಿಂದ 1000 ವರ್ಷಗಳ ಹಿಂದೆ 1026ರಲ್ಲಿ ಘಜ್ನಿ ಈ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡ್ದ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 17 ಸಲ ದಾಳಿ ಮಾಡ್ದ. 17 ಸಲ ದಾಳಿ ಮಾಡ್ದ. ಅಯೋಧ್ಯೆಯ ರಾಮ ಮಂದಿರದ ಮುಂದೆ ನಿಂತ್ಕೊಂಡಾಗಲೂ ನನ್ನಲ್ಲಿದ್ದ ಭಾವನೆ ಒಂದೇ, ಇದನ್ನು ನೋಡ್ತಾ ಇರುವಾಗಿನ ಭಾವನೆಯೂ ಒಂದೇ. ಘಜ್ನಿ ಅಫ್ಘಾನಿಸ್ತಾನದ ಘಜ್ನಿ ಅನ್ನೋ ಊರಿನಿಂದ ಬರ್ತಾನೆ. ಈಗ ಹೋಗಿ ಘಜ್ನಿ ನೋಡೋದಂದ್ರೆ ಅಷ್ಟು ಈಸಿ ಅಲ್ಲ. ಓಕೆ, ಕೈಯಲ್ಲಿ ಮೊಬೈಲ್ ಇರುತ್ತಲ್ಲ, ಒಂದು ಸಲ ಘಜ್ನಿ ಟುಡೇ ಅಂತ ಸರ್ಚ್ ಮಾಡಿ. ಘಜ್ನಿ ಟುಡೇ ಅಂತ ಅಸ್ಥಿ ಪಂಜರ ನಿಂತ್ಕೊಂಡಂಗೆ ನಿಂತ್ಕೊಂಡಿದೆ ಆ ಊರು.
ಆತ ಯಾವುದನ್ನು ಧ್ವಂಸ ಮಾಡಬೇಕು ಅಂತ ಬಂದಲ್ಲ, ಅದರ ಶಿಖರದ ಮೇಲಿನ ಧ್ವಜ ಆಕಾಶದೆತ್ತರಕ್ಕೆ ಪಟಪಟಿಸ್ತಾ ಇದೆ. ಅಂದರೆ ಯಾವುದೋ ಪರಕೀಯ ತಾನು ಯಾವುದನ್ನು ಪರಮ ಸತ್ಯ ಅಂತ ನಂಬಿಕೊಂಡಿದ್ದಾನೋ ಅದನ್ನು ನಮ್ಮ ಮೇಲೆ ಹೇರಬೇಕು ಅಂತ ಬಂದ. ಯಾವನೋ ಪರಕೀಯ, ಅವನು ಯಾವುದನ್ನು ಪರಮ ಸತ್ಯ ಅಂದ್ಕೊಂಡಿದ್ದ, ಅದನ್ನು ನಮ್ಮ ಮೇಲೆ ಹೇರಬೇಕು ಅಂತ ಬಂದ. ಹೇರುವುದು ಅಂದರೆ ಬಾಯಿ ಮಾತಿನ ಮೂಲಕ ಅಲ್ಲ, ಖಡ್ಗದ ಮೂಲಕ ಹೇರಬೇಕು ಅಂತ ಬಂದ. ಇಲ್ಲಿರುವುದನ್ನು ಧ್ವಂಸ ಮಾಡ್ದ. ನಮ್ಮ ಜನ ಅವನು ಎಷ್ಟು ಸಲ ಧ್ವಂಸ ಮಾಡಿದ್ರು ಅಷ್ಟು ಸಲ ಕಟ್ಟಿ ನಿಲ್ಲಿಸಿದ್ರು. ಅದಕ್ಕೆ 17 ಸಲ ಬಂದಲ್ಲ ಅವನು. ಮೊದಲನೇ ಸಲ ಬಂದು ಧ್ವಂಸ ಮಾಡಿ ಹೋದಾಗ ಬಿಟ್ಟಿದ್ರೆ ಮತ್ತೊಮ್ಮೆ ಯಾಕೆ ಬರ್ತಿದ್ದ? 17 ಸಲ ಯಾಕೆ ಬಂದ ಆತ? ಮತ್ತೆ ಕಟ್ತಿದ್ರು ಅಲ್ಲಿನ ಜನ. ಮೊದಲಿದ್ದಷ್ಟು ಭವ್ಯವಲ್ಲದೆ ಹೋದರೂ ಅದಕ್ಕಿಂತ ಸ್ವಲ್ಪ ಚಿಕ್ಕದೇ ಕಟ್ಕೊತಿದ್ರಪ್ಪ. ಆಸ್ಥೆ ಹಂಗಿತ್ತು ಜನರಿಗೆ. ಅಯೋಧ್ಯೆಯಲ್ಲಾಗಿದ್ದು ಅದೇ, ಸೋಮನಾಥದಲ್ಲಾಗಿದ್ದು ಅದೇ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಒಂದು ಡಿಫ್ರೆಂಟ್ ಆದ ವಿಷನ್ ಇತ್ತು. ಆ ಟಾಕ್ಸಿಕ್ ಫಿಲಮದ್ದು ಟ್ರೇಲರ್ ರಿಲೀಸ್ ಆಗಿದೆಯಲ್ಲ, ಅದರಲ್ಲಿ ಯಶ್ ಕಾರಿಂದ ಇಳಿದು ಹೇಳೋದು ಡ್ಯಾಡಿ ಈಸ್ ಹೋಮ್ ಅಂತ, ಬಂದೆ ನಾನು ಅಂತ. ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇಂಡಿಯಾ ಹ್ಯಾಸ್ ಅರೈವ್ಡ್ ಅಂತ ಪ್ರಪಂಚದ ಮುಂದೆ ಘೋಷಿಸಬೇಕು ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಅನಿಸಿತ್ತು. ಇಂಡಿಯಾ ಹ್ಯಾಸ್ ಅರೈವ್ಡ್. 100 ವರ್ಷಗಳ ಕಾಲ, 800 ವರ್ಷಗಳ ಕಾಲದ ಈ ಗುಲಾಮಗಿರಿಯಿಂದ ನಮ್ಮನ್ನು ನಾವು ಸರಪಳಿ ಕಿತ್ಕೊಂಡು ಎದ್ದು ಬಂದಿದ್ದೀವಿ ಅನ್ನುವುದನ್ನು ಘೋಷಿಸುವುದು ಹೇಗೆ? ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಅನಿಸಿದ್ದು ಸೋಮನಾಥವನ್ನು ವಾಪಸ್ ಕಟ್ಟುವ ಮೂಲಕ ಅಂತ ಅನ್ನಿಸ್ತು. ಸೋಮನಾಥ ದೇವಸ್ಥಾನ 1926ರಲ್ಲಿ ಯಾವುದು ಧ್ವಂಸಗೊಂಡಿತ್ತು ಅದನ್ನು ಮರಳಿ ಕಟ್ಟುವ ಮೂಲಕ ಇಂಡಿಯಾ ಹ್ಯಾಸ್ ಅರೈವ್ಡ್ ಅಂತ ಜಗತ್ತಿಗೆ ತೋರಿಸೋಣ ಅಂತಂದರು. ಅದು ಸರ್ದಾರ್ ವಲ್ಲಭಾಯಿ ಪಟೇಲರ ದೃಷ್ಟಿಕೋನ ಆಗಿತ್ತು. ನೆಹರು ಅವರ ದೃಷ್ಟಿಕೋನ ಬೇರೆ ಇತ್ತು. ನಾವ್ಯಾಕೆ ದೇವಸ್ಥಾನ ಕಟ್ಟಬೇಕು ಅಂದರು ಅವರು. ಸರ್ದಾರ್ ವಲ್ಲಭಾಯಿ ಪಟೇಲರು ಅದನ್ನೂ ಹೇಳಿದ್ರು, ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲ, ಜನರಿಂದ ದೇಣಿಗೆ ತಗೊಂಡು ಕಟ್ಟೋಣ ಅಂತ. ನೆಹರು ಡಿಡ್ ನಾಟ್ ಅಗ್ರಿ ಟು ಇಟ್. ಅಂತಿಮವಾಗಿ 1951ರಲ್ಲಿ ಮಂದಿರ ನಿರ್ಮಾಣಗೊಂಡು ಅದರ ಲೋಕಾರ್ಪಣೆಯಾಗುವಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಯಾಗಿದ್ದರು. ಅವರು ಈ ಕಾರ್ಯಕ್ರಮದ ಸೋಮನಾಥ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬರೋದು ನೆಹರು ಅವ್ರಿಗಷ್ಟು ಇಷ್ಟ ಆಗಲಿಲ್ಲ. ಒಂದು ಜಾತ್ಯತೀತ ದೇಶದ ರಾಷ್ಟ್ರಪತಿಯಾಗಿ ಇದಕ್ಕೆಲ್ಲ ಯಾಕೆ ಹೋಗಬೇಕು ಅಂತಿದ್ರು ನೆಹರು ಅವರು. ಅದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಇದ್ದಂಥ ಇಬ್ಬರು ಮಹಾನ್ ನಾಯಕರ ಮಧ್ಯದ ಅಭಿಪ್ರಾಯ ಭೇದ. ಅದು ವಾಟ್ ಎವರ್ ಇಟ್ ಈಸ್, ಸರ್ದಾರ್ ವಲ್ಲಭಾಯಿ ಪಟೇಲರು ತಾವು ಅಂದುಕೊಂಡಂತೆ ಸೋಮನಾಥ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿದರು. ಅದಾಗಿ 75 ವರ್ಷ ಆಗ್ತಾಯಿದೆ. ಅದಾಗಿ 75 ವರ್ಷ. ಅದಕ್ಕೆ ಈ ದೇವಸ್ಥಾನಕ್ಕೆ ಹೋಗೋದು, ಕೈ ಮುಗಿಯೋದು, ಪೂಜೆ ಮಾಡಿಸೋದು, ಹರಕೆ ಹೊರೋದು ಅಥವಾ ಹರಕೆ ತೀರಿಸೋದು, ಇವೆಲ್ಲ ಬರೀ ಧಾರ್ಮಿಕ ವಿಧಿವಿಧಾನ ಅಲ್ಲ. ಅವು ಈ ಮಣ್ಣಿನ ಸಿವಿಲೈಸೇಷನಲ್ ಮೆಮೊರಿ ಹೆಂಗಿದೆ ಅನ್ನೋದನ್ನು ತೋರಿಸೋದಕ್ಕೆ ಅದಿದೆ ಅಲ್ಲಿ. ಇಟ್ ಈಸ್ ಕಾಲ್ಡ್ ಸಿವಿಲೈಸೇಷನಲ್ ಮೆಮೊರಿ. ಕೇವಲ 100 ವರ್ಷದಲ್ಲಿ ಸೌದಿ ಅರೇಬಿಯಾದಿಂದ ಸ್ಪೇನ್ ತನಕ ಕಾಲಿಟ್ಟಲ್ಲೆಲ್ಲ ಧ್ವಜ ನೆಟ್ಕೊಂಡು ಬಂದವರು ಭಾರತದ ಗಡಿಗೆ ಬಂದಂಗೆ ಮುಗ್ಗರಿಸಿ ಬಿದ್ದುಬಿಟ್ರು. ಭಾರತದ ಗಡಿಗೆ ಬರ್ತಾ ಇದ್ದಂತೆ ಸಪ್ತಸಾಗರಗಳನ್ನು ದಾಟಿಕೊಂಡು ಹೋದಂಥ ಧ್ವಜ ಗಂಗಾ ನದಿಗೆ ಬಂದು ಮುಳುಗಿಬಿಡ್ತು. ಯಾಕೆ? ನಮ್ಮ ಹಿರಿಯರ ಆಸ್ಥೆ ಹಂಗಿತ್ತು, ಅವರ ಶ್ರದ್ಧೆ ಅಚಲವಾಗಿತ್ತು. ಅವರು ದೌರ್ಜನ್ಯಗಳನ್ನು ಅನುಭವಿಸಿದರು, ಸಹಿಸಿಕೊಂಡರು. ಅದೆಲ್ಲದರ ಮಧ್ಯೆಯೂ ವಿಶ್ವಾಸ ಬಿಡಲಿಲ್ಲ ಅವರು. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋದಾಗ ಇತಿಹಾಸಕಾರರ ಜೊತೆ ಕೆಲವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ಕಿತ್ತು. ಅವ್ರು ಹೇಳಿದ್ರು, ರಾಮ ಮಂದಿರದಲ್ಲಿ ಅನೇಕ ವಿದೇಶಿ ಪ್ರವಾಸಿಗರು ಬಂದಾಗ ಬರೆದಿಟ್ಟಿದ್ದಾರೆ ಅವರು. ಏನೋ ಒಂದು ಸಣ್ಣದೊಂದು ಗುಡಿ ಥರ ಮಾಡಿಟ್ಟು, ಬಾಬ್ರಿ ಮಸೀದಿಯ ಹೊರಭಾಗದಲ್ಲಿ ಒಂದು ಸಣ್ಣ ಗುಡಿ ಥರ ಮಾಡಿಟ್ಟು ಜನ ಅದಕ್ಕೆ ಬಂದು ಪೂಜೆ ಮಾಡ್ತಿದ್ರು, ಅದಕ್ಕೆ ಪ್ರದಕ್ಷಿಣೆ ಹಾಕ್ತಿದ್ರು. ಯಾಕಂದ್ರೆ ಒಳಗೆ ಮಸೀದಿ ಇತ್ತು, ಹೋಗಕ್ಕೆ ಬರ್ತಿರಲಿಲ್ಲ. ಪ್ರಸಾದವಾಗಿ ಏನು ಕೊಡ್ತಿದ್ರು ಅಂದರೆ ಹುರಿದ ಹೆಸರು ಕಾಳು ಕೊಡ್ತಿದ್ರಂತಲ್ಲಿ ಪ್ರಸಾದವಾಗಿ. ಹುರಿದ ಹೆಸರು ಕಾಳು. ಜಸ್ಟ್ ಇಮ್ಯಾಜಿನ್, ಹುರಿದ ಹೆಸರು ಕಾಳು ತಿನ್ನೋಕ್ಕಾಗತ್ತಾ? ಪ್ರಸಾದ ಅಂದರೆ ಏನು? ಸಿಹಿಯಾಗಿರ್ಬೇಕು, ಬಾಯಲ್ಲಿ ರುಚಿ ಹುಟ್ಟಿಸ್ದಂಗಿರ್ಬೇಕು. ಹುರಿದ ಹೆಸರು ಕಾಳನ್ನು ಪ್ರಸಾದವಾಗಿ ಕೊಡ್ತಿದ್ರು. ಯಾಕೆ ಗೊತ್ತಾ? ಈ ಕಹಿ ನಿಮ್ಮ ಬಾಯಲ್ಲಿ ಆ ನೆನಪುಗಳನ್ನು ಉಳಿಸ್ಲಿ ಅಂತ. ದಟ್ ಈಸ್ ಕಾಲ್ಡ್ ಸಿವಿಲೈಸೇಷನಲ್ ಮೆಮೊರಿ. ಇದನ್ನು BJP ಅವ್ರು ಹೆಂಗೆ ನೋಡ್ತಾರೋ, ಕಾಂಗ್ರೆಸ್ನವ್ರು ಹೆಂಗೆ ನೋಡ್ತಾರೋ,
ಭಾರತೀಯರು ಹೆಂಗೆ ನೋಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ಭಾರತೀಯರು ಅಂದೆ, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಹಿಂದೂಸ್. ಇದು ಕೇವಲ ಹಿಂದೂಗಳಿಗಾಗಲಿ ಅಥವಾ ಸೋಮನಾಥದಲ್ಲಿರುವ ದೈವವನ್ನು ದೈವ ಅಂತ ಪರಿಗಣಿಸುವವರಿಗೆ ಮಾತ್ರ ಅಲ್ಲ. ಇದು ಈ ನೆಲದ ತಾಕತ್ತನ್ನು ತೋರಿಸುವಂಥದ್ದು. ಸೋಮನಾಥ ಆಗಲಿ ರಾಮ ಮಂದಿರ ಆಗಲಿ ನೆಲದ ತಾಕತ್ತು ತೋರಿಸುವಂಥದ್ದು. ನೀವೆಷ್ಟು ಸಲ ಧರಾಶಾಹಿ ಮಾಡ್ರಿ, ಕುಚ್ ಬಾತ್ ಹೈ ಹಸ್ತಿ ಮಿಟ್ತಿ ನಹಿ ಹಮಾರಿ, ಕುಚ್ ಬಾತ್ ಹೈ ಹಸ್ತಿ ಮಿಟ್ತಿ ನಹಿ ಹಮಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.